ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನಿಮಗೆ ಇವತ್ತು ಉತ್ತಮವಾದಂಥ ಒಂದು ಮುದ್ರೆಯನ್ನು ತೋರಿಸ್ತೀನಿ ನೋಡಿ. ಸೂಚಿ ಮುದ್ರೆ ಅಂತ. ಈ ಮೂರು ಬೆರಳುಗಳನ್ನ ಮಡಚಿ ಹೆಬ್ಬೆಟ್ಟನ್ನು ಈ ಮೂರು ಬೆರಳುಗಳ ಮೇಲೆ ಒತ್ತಡವನ್ನು ಹಾಕಬೇಕು. ಈ ಥರ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ತಾಳ್ಮೆಯನ್ನು ಕಲಿಸುತ್ತೆ. ಆಮೇಲೆ ಮತ್ತು ದುಷ್ಟ ಮತ್ತು ಬೇರೆ ದುರಾಲೋಚನೆಗಳೇನಾರ ಇದ್ದರೆ ನಿಮಗೆ ಅದು ಈ ಮುದ್ರೆಯನ್ನು ಉಪಯೋಗಿಸೋದ್ರಿಂದ ಮಾಡೋದ್ರಿಂದ ನಿಮಗೆ ನಿಯಂತ್ರಣಕ್ಕೆ ಬರುತ್ತೆ. ನಿಮ್ಮ ಮನಸ್ಸು ಶಕ್ತಿಯುತವಾಗುತ್ತೆ, ಬಲಯುತವಾಗುತ್ತೆ. ದಿನಕ್ಕೆ 6ರಿಂದ 8 ಸಲ ಈ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸು ಸೀಮಿತಕ್ಕೆ ಬರುತ್ತೆ. ಯಾವುದೇ ಕೆಟ್ಟ ಯೋಚನೆಗಳನ್ನು ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ನಾನು ಸಮೇತ ಶಿವಮೊಗ್ಗ ವಿರೂಪಾಕ್ಷ ಇದನ್ನು ದಿನಕ್ಕೆ 7ರಿಂದ 8 ಸಾರಿ ಮಾಡ್ತಾಯಿದ್ದೀನಿ. ನೀವು ಎಲ್ಲ ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಮುದ್ರೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಂಡು ನೋಡಿ. 3 ಬೆಟ್ಟ ಮೇಲೂ ಬರಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಇದನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾಯಿದ್ದೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.